Management, support staff, coaching staff, I think the way they have supported every player, I think that was beautiful. Namdu. ಕೊಹ್ಲಿ ಬರಬೇಕು ಹೋಗಲಿಗೆ ರಜತ್ ಅಕಸ್ಮಾತ್ ಈ ಮೂರು ಹಾರ್ಟ್ ಬ್ರೇಕ್ ಆದ ನಂತರ 2025ರಲ್ಲಿ ಆ ಗಳಿಗೆ, ಆ ಸುವರ್ಣ ಗಳಿಗೆ, ಆ ಅಮೃತ ಗಳಿಗೆ ಬಂದಿರೋದು 18ರ ನಂಟು ಟಾಟಾ IPL 2025 ಪ್ರಪ್ರಥಮ ಬಾರಿಗೆ ಅಂಗಿ ಧರಿಸಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಾಯಕ ರಜತ್ ಪತಿದಾರರು ಲೀಡರ್ ವಿರಾಟ್ ಕೊಹ್ಲಿ ಅವರಿಗೋಸ್ಕರ ಇಡೀ ಕನ್ನಡಿಗರಿಗಾಗಿ ಬೆಂಗಳೂರು ಹೆಮ್ಮೆಗಾಗಿ ಈ ಸಲ ಕಪ್ ನಮ್ದು ಅಂತ ಈ ಟ್ರೋಫಿನ ಎತ್ತಿರೋದು ಟಾಟಾ IPL 2025ರ ಚಾಂಪಿಯನ್ಸ್ ಬೇರೆ ಯಾರು ಅಲ್ಲ, ಕೆಂಪು ಅಂಗಿ ಹಾಕೊಂಡಿರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎಮೋಷನಲ್ ಸೀನ್ಸ್ ಇದೆ, ಎಕ್ಸ್ಟ್ರಾರ್ಡಿನರಿ ಸೀನ್ಸ್. 18 ವರ್ಷದಿಂದ ಇಡೀ ಗ್ಲೋಬಲ್ ಅಲ್ಲಿರುವಂತ RCB ಫ್ಯಾನ್ಸ್ ಕಾಯ್ತಾ ಇದ್ದೀವಿ ಒಂದು ಸೆಲೆಬ್ರೇಷನ್ ಗೋಸ್ಕರನೇ. ಏನೇನು ಹೋಪ್ಸ್ ಇದ್ರು, ಏನೇನು ಕನಸು ಕಟ್ಕೊಂಡಿದ್ರು, ಇವತ್ತು ನನಸಾಗಿದೆ. ಇನ್ಫ್ಯಾಕ್ಟ್ ರಜತ್ ಆದ್ರಿಯನ್ನು ಮೆರೆದಿರುವಂತ ನಮ್ಮ ನಾಯಕ ರಜತ್ ಪತಿದಾರ್ ಹಂಗೇನೆ 18 ನಮ್ದೆ ಫಾರ್ ರೀಸನ್ ಅಂದ ತಕ್ಷಣ ಈ ವ್ಯಕ್ತಿಗೋಸ್ಕರನೇ ಈ ಟೂರ್ನಮೆಂಟ್, ಈ ವ್ಯಕ್ತಿಗೋಸ್ಕರನೇ ಈ ಟ್ರೋಫಿ. 18 ವರ್ಷ ಲಾಯಲ್ಟಿ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಖಂಡಿತ RCB ಅಂತ ಫಸ್ಟ್ ಹೆಸರು ಬರೋದು ಅಂದ್ರೆ ಅದು ವಿರಾಟ್ ಅವರ ಹೆಸರು. ಅದು ಹಂಗೇನೆ ಫ್ಯಾನ್ಸ್ ಬೆಳೆಸಿರುವಂತ ವಿರಾಟ್ ಮುನ್ನೆಸ್ಕೊಂಡು ಅದಕ್ಕೆ ಅಷ್ಟೊಂದು ಫ್ಯಾನ್ ಬೇಸ್ ಇರ್ಬೇಕಾದ್ರೆ ಈ ಟೀಮ್ ಡಿಸರ್ವ್ ಮಾಡುತ್ತೆ. ಸೆಲೆಬ್ರೇಷನ್ ಪೀಕ್ ಅಲ್ಲಿ ಇರುತ್ತೆ. ಇದು ಜಸ್ಟ್ ಸ್ಟಾರ್ಟ್ ಅಷ್ಟೇ ಸೆಲೆಬ್ರೇಷನ್ಗೆ. ಇನ್ನು 2 ದಿವಸ ಅಥವಾ ನೆಕ್ಸ್ಟ್ ಇಯರ್ ಟೂರ್ನಮೆಂಟ್ ಸ್ಟಾರ್ಟ್ ಆಗೋವರೆಗೂ ಇದನ್ನ ಜೀರ್ಣ ಮಾಡ್ಕೊಳ್ಳೋದೇ ಕಷ್ಟ. ಇದು ಮೋಸ್ಟ್ ಡಿಸರ್ವಿಂಗ್ ಚಾಂಪಿಯನ್ಸ್ IPL ಹಿಸ್ಟ್ರಿಯಲ್ಲಿ. ಯಾವ ಒಂದು ಕ್ಷಣದಲ್ಲಿ IPL ಅನ್ನೋ ಒಂದು ಸ್ಥಾಪನೆ ಆಯಿತು, ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋ ಒಂದು ಫ್ರಾಂಚೈಸಿ ಬಂತು. ಆ ಬೆಂಗಳೂರಿನ ಹೆಸರಿಗೆ ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಫ್ಯಾನ್ಸ್ ಬರೋದಕ್ಕೆ ಶುರುವಾಗಿದ್ದು, ಕನ್ನಡಿಗರ ಬೆಂಬಲ ಇತ್ತು, ಭಾರತದಲ್ಲಿ ಒಂದು ಸ್ಪೆಷಲ್ ಜಾಗ ಪಡ್ಕೊಂಡಿದ್ದು, ಎಲ್ಲ ಫ್ರಾಂಚೈಸಿಗಳಿಗಿಂತ ಸ್ವಲ್ಪ ಮೇಲೆ ಸ್ಥಾನ, ಹಾರ್ಟ್ ಅಲ್ಲಿ ಎಲ್ಲರಿಗೂ ಕ್ಲೋಸ್ ಅಂತ ಆಗಿದ್ದು ಈ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆ 2008ರ ಇನಾಗ್ರಲ್ ಮ್ಯಾಚ್ ಯಾವ ರೀತಿಯಾದ ಒಂದು ಹಾರ್ಟ್ ಬ್ರೇಕ್ ಆಗಿತ್ತು, ಅದಾದ್ಮೇಲೆ ಪಣ ತೊಟ್ಟಿದ್ದು ಈ ಟ್ರೋಫಿನ ನಾವು ತಗೊಂಡ್ಬರ್ತೀವಿ, ಪಡ್ಕೊಂಡ್ಬರ್ತೀವಿ. 3 ಬಾರಿ ಫೈನಲ್ಸ್ ಹೋಗಿದ್ದು, 3 ಬಾರಿ ಫೈನಲ್ಸ್ ಅಲ್ಲಿ ಹಾರ್ಟ್ ಬ್ರೇಕ್ ನ ಕಂಡಿದ್ದು. ಈ ವರ್ಷ ಫಸ್ಟ್ ಡೇ ಇಂದ ಆಕ್ಷನ್ ಮುಗಿದಾಗಿಂದ ಒಂದೇ ವರ್ಷದಲ್ಲಿ ಎಲ್ಲರೂ ಹೇಳಕ್ ಶುರು ಮಾಡಿದ್ರು ಈ ಸಲ ಕಪ್ಪು ನಮ್ದು ಅನ್ನೋದು. ಆ ಒಂದು ಕಾನ್ಫಿಡೆನ್ಸ್ ಈ ಟೀಮ್ ಅಲ್ಲಿ ಬಂದಿದ್ದು. ಅಂಡ್ ಇವತ್ತು ಆ ಕಾನ್ಫಿಡೆನ್ಸಿನ ಒಂದು ಪ್ರತ್ಯೇಕ ನೋಡ್ತಾ ಇದೀವಿ ನಮ್ಮ ಮುಂದೆ ಚಾಂಪಿಯನ್ ತಂಡ.